ವಾವ್ ಕ್ರೀಮ್. ಈ ಒಂದು ಬಟರ್ ಗಾರ್ಲಿಕ್ ಏನೇನು ಆ್ಯಡ್ ಮಾಡಿದ್ದೇನೆ ಅಂದರೆ ಫ್ರೆಶ್ ಕ್ರೀಮ್ 2 ತಗೊಂಡಿದ್ದೆ, ಅದೊಂದು ಆ್ಯಡ್ ಮಾಡಿದೆ. ಅದ್ರ ಜೊತೆಗೆ ಚಿಲ್ಲಿ, ಕೊರಿಯಂಡರ್ ಲೀವ್ಸು, ಲೀವ್ಸು ಮತ್ತು ಇನ್ನೆಂಥ ಬಟರ್, ಇಷ್ಟನ್ನು ನಾನು ಆ್ಯಡ್ ಮಾಡಿರೋದು. ಅದು ಬಿಟ್ಟರೆ ಬೇರೆ ಇನ್ನೇನು ಆ್ಯಡ್ ಮಾಡಿಲ್ಲ ಅಲ್ಲಿ. ಆ್ಯಂಡ್ ಇದು ಕ್ಲೀನ್ ಮಾಡಬೇಕಾದಾಗ ಮ್ಯಾಕ್ಸಿಮಮ್ ಅಂದರೆ 1 hour ಟೈಮ್ ತೊಗೊಳ್ತು 1 kg. ಬಟ್ ಹೋಟೆಲ್ಗೆ ಹೋದಾಗ ಅಲ್ಲಿ ಹೇಗೆ ಪ್ರಿಪೇರ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ, ಫಾಸ್ಟಾಗಿ ಕೊಟ್ಬಿಡ್ತಾರೆ. ಬಟ್ ಇದೇ 1 kg ನಾನು ಮನೇಲಿ ತೊಗೊಂಬಂದು ಮಾಡಿದಾಗ ಮ್ಯಾಕ್ಸಿಮಮ್ 1 hour ಟೈಮ್ ತೊಗೊಳ್ತು. ಕ್ಲೀನಿಂಗ್ ಪ್ರೊಸೆಸ್ ತುಂಬ ಇದೆ ಅಲ್ಲಿ. ಬಟ್ ನಾನು ಹೇಳ್ತಿರೋದು ಏನಂದರೆ ಆದಷ್ಟು ಹೊರಗಡೆ ತೊಗೊಂಡಾಗ ವೆಜ್ ಇರಲಿ, ವೆಜ್ಜಿಗೆ ಬೇಕಾದ್ರೆ ತೊಗೊಳ್ಳಿ. ಆದರೆ ನಾನ್ ವೆಜ್ ಅಂತೂ ಹೊರಗಡೆ ಹೋದಾಗ ಸೊ ನನಗೆ ಅದಕ್ಕೂ ಬೇಡ ಅಂತ ಅನ್ನಿಸ್ತದೆ. ಹಾಗಾಗಿ ನೀವು ನೋಡಿ ಇಷ್ಟೊಂದು 1 kg ಬಂದು 800 rupees. ಅದೇ 800 rupees ಅಲ್ಲಿ 800 1000 ಅಲ್ಲಿ ಕೊಟ್ಟರೆ, ಹೋಟೆಲಲ್ಲಿ ಕೊಟ್ಟರೆ ಅವ್ರೇನು ಕೊಡ್ತಾರೆ, ಒಂದು 6 ಇಲ್ಲ 7 ಪೀಸಸ್ ಕೊಡ್ತಾರೆ ಅಷ್ಟೇ. ಬಟ್ ಇಲ್ಲಿ ಬಂದು ಮ್ಯಾಕ್ಸಿಮಮ್ ಅಂದರೆ 15 to 20 ಪೀಸಸ್ ಇತ್ತು. ಸೊ ಹ್ಯಾಪಿಯಾಗಿ ಫಿನಿಷ್ ಮಾಡ್ಬೋದು ಅಲ್ಲಿ. ಆ್ಯಂಡ್ ನಾನು ಹೇಳ್ತಿರೋದು ಏನಾದರೂ ಆದಷ್ಟು ಮನೆ ಊಟಕ್ಕೆ ಟ್ರೈ ಮಾಡಿ. ಆ್ಯಂಡ್ ಕಡಿಮೆ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಟೇಸ್ಟ್ ಅಂತೂ ಎಕ್ಸಲೆಂಟು. ಐ ಮೀನ್ ಹೋಟ್ಲಲ್ಲಿ ಹೋದಾಗ ಈ ಒಂದು ಲೀವ್ಸು, ಕೊರಿಯಂಡರ್ ಲೀವ್ಸು, ಚಿಲ್ಲಿ ಎಲ್ಲ ಹಾಕಿರಲಿ, ಜಸ್ಟ್ ಬಟರು, ಗಾರ್ಲಿಕ್ಕು ಅಷ್ಟೇ ಹಾಕಿ ಕೊಟ್ಟಿದ್ದಲ್ಲಿ, ಪ್ರಾನ್ಸ್ ಹಾಕಿ ಕೊಟ್ಟರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಂತ ಇಲ್ಲ. ಬಟ್ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ಜಸ್ಟ್ ಫಾರ್ ಎ ಫ್ಲೇವರ್, ಐ ಮೀನ್ ಟೇಸ್ಟ್ಗೋಸ್ಕರ. ಇನ್ನೂ ಎಕ್ಸಲೆಂಟ್ ಆಗಿತ್ತು. ಐ ಮೀನ್ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಸಮಯ ಕೂಡ ಕಡಿಮೆ ತಗೊಳ್ಳುತ್ತೆ, ಕಡಿಮೆ ಇಂಗ್ರೀಡಿಯೆಂಟ್ಸು, ಸಮಯ ಕೂಡ ಕಡಿಮೆ. ಆ್ಯಂಡ್ ಮೋರ್ ಎವರ್ ಟೇಸ್ಟಿ ಆ್ಯಂಡ್ ಹೆಲ್ದಿ, ಪ್ರೋಟೀನ್ ಕೂಡ ಇದ್ರ ಜೊತೆಗೆ. Okay, so happy Easter to you all. Hope you all enjoyed the video. Take care. Bye.